ಸೂಚನೆಯನ್ನ ನೀಡ್ತೇನೆ ಅಂತ ಹೇಳಿದ್ರು. ಹೈಕಮಾಂಡ್ಗೆ ಸೆಟ್ಟು ಹೊಡೆದ್ರ ರಾಜಣ್ಣ. ಹೈಕಮಾಂಡ್ನ ಪ್ರತಿಭಟನೆಯ ಹಾದಿ, ಅದಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರ ಹೇಳಿಕೆ. ಇದಿಷ್ಟು ಮಾತ್ರವಲ್ಲ, ರಾಜೀನಾಮೆ ವಿಚಾರದಲ್ಲೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರಾ ರಾಜಣ್ಣ ಅವರು ಅನ್ನೋ ಕುತೂಹಲ. ಕಲಾಪ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸದನದಲ್ಲೇ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಗುಲಾವ್ ಸಂದೇಶವನ್ನ ಕಳಿಸಿದ್ದಾರೆ. ಹೈಕಮಾಂಡ್ಗೆ ಸೆಡ್ಡು ಹೊಡೆದು ರಾಜೀನಾಮೆಯನ್ನ ನೀಡದೆ ಹೀಗೆ ಒಬ್ಬಂಟಿಯಾಗಿ ಕೂರೋ ಮೂಲಕ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದನದಲ್ಲೇನೆ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಬಂದು ಭೇಟಿಯಾಗಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಸೂಚನೆಯ ಬೆನ್ನಲ್ಲೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ರಾಜೀನಾಮೆ ಪಡೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಕೂಡ ಸಿದ್ದವಾಗಿದೆ. ಮುಖ್ಯಮಂತ್ರಿಗಳು ಕೂಡ ರಾಜಣ್ಣ ಅವರಿಗೆ ಈ ಸಂದೇಶ ತಲುಪಿಸಿದ್ದಾರೆ. ಆದರೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತಿರೋದ್ರ ಹಿಂದಿನ ಉದ್ದೇಶ ಏನಿರಬಹುದು? ಸ್ಮಿತಾ, ಖಂಡಿತವಾಗ್ಲು ಈ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಆಡ್ತಾರೆ. ಸೂಚನೆಯನ್ನ ನೀಡ್ತೇನೆ ಅಂತ ಹೇಳಿದ್ರು. ಹೈಕಮಾಂಡ್ಗೆ ಸೆಟ್ಟು ಹೊಡೆದ್ರ ರಾಜಣ್ಣ. ಹೈಕಮಾಂಡ್ನ ಪ್ರತಿಭಟನೆಯ ಹಾದಿ, ಅದಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರ ಹೇಳಿಕೆ. ಇದಿಷ್ಟು ಮಾತ್ರವಲ್ಲ, ರಾಜೀನಾಮೆ ವಿಚಾರದಲ್ಲೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರಾ ರಾಜಣ್ಣ ಅವರು ಅನ್ನೋ ಕುತೂಹಲ. ಕಲಾಪ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸದನದಲ್ಲೇ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಗುಲಾವ್ ಸಂದೇಶವನ್ನ ಕಳಿಸಿದ್ದಾರೆ. ಹೈಕಮಾಂಡ್ಗೆ ಸೆಡ್ಡು ಹೊಡೆದು ರಾಜೀನಾಮೆಯನ್ನ ನೀಡದೆ ಹೀಗೆ ಒಬ್ಬಂಟಿಯಾಗಿ ಕೂರೋ ಮೂಲಕ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದನದಲ್ಲೇನೆ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಬಂದು ಭೇಟಿಯಾಗಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಸೂಚನೆಯ ಬೆನ್ನಲ್ಲೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ರಾಜೀನಾಮೆ ಪಡೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಕೂಡ ಸಿದ್ದವಾಗಿದೆ. ಮುಖ್ಯಮಂತ್ರಿಗಳು ಕೂಡ ರಾಜಣ್ಣ ಅವರಿಗೆ ಈ ಸಂದೇಶ ತಲುಪಿಸಿದ್ದಾರೆ. ಆದರೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತಿರೋದ್ರ ಹಿಂದಿನ ಉದ್ದೇಶ ಏನಿರಬಹುದು? ಸ್ಮಿತಾ, ಖಂಡಿತವಾಗ್ಲು ಈ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಆಡ್ತಾರೆ. ಸೂಚನೆಯನ್ನ ನೀಡ್ತೇನೆ ಅಂತ ಹೇಳಿದ್ರು. ಹೈಕಮಾಂಡ್ಗೆ ಸೆಟ್ಟು ಹೊಡೆದ್ರ ರಾಜಣ್ಣ. ಹೈಕಮಾಂಡ್ನ ಪ್ರತಿಭಟನೆಯ ಹಾದಿ, ಅದಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರ ಹೇಳಿಕೆ. ಇದಿಷ್ಟು ಮಾತ್ರವಲ್ಲ, ರಾಜೀನಾಮೆ ವಿಚಾರದಲ್ಲೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರಾ ರಾಜಣ್ಣ ಅವರು ಅನ್ನೋ ಕುತೂಹಲ. ಕಲಾಪ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸದನದಲ್ಲೇ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಗುಲಾವ್ ಸಂದೇಶವನ್ನ ಕಳಿಸಿದ್ದಾರೆ. ಹೈಕಮಾಂಡ್ಗೆ ಸೆಡ್ಡು ಹೊಡೆದು ರಾಜೀನಾಮೆಯನ್ನ ನೀಡದೆ ಹೀಗೆ ಒಬ್ಬಂಟಿಯಾಗಿ ಕೂರೋ ಮೂಲಕ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದನದಲ್ಲೇನೆ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಬಂದು ಭೇಟಿಯಾಗಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಸೂಚನೆಯ ಬೆನ್ನಲ್ಲೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ರಾಜೀನಾಮೆ ಪಡೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಕೂಡ ಸಿದ್ದವಾಗಿದೆ. ಮುಖ್ಯಮಂತ್ರಿಗಳು ಕೂಡ ರಾಜಣ್ಣ ಅವರಿಗೆ ಈ ಸಂದೇಶ ತಲುಪಿಸಿದ್ದಾರೆ. ಆದರೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತಿರೋದ್ರ ಹಿಂದಿನ ಉದ್ದೇಶ ಏನಿರಬಹುದು? ಸ್ಮಿತಾ, ಖಂಡಿತವಾಗ್ಲು ಈ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಆಡ್ತಾರೆ. ಸೂಚನೆಯನ್ನ ನೀಡ್ತೇನೆ ಅಂತ ಹೇಳಿದ್ರು. ಹೈಕಮಾಂಡ್ಗೆ ಸೆಟ್ಟು ಹೊಡೆದ್ರ ರಾಜಣ್ಣ. ಹೈಕಮಾಂಡ್ನ ಪ್ರತಿಭಟನೆಯ ಹಾದಿ, ಅದಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರ ಹೇಳಿಕೆ. ಇದಿಷ್ಟು ಮಾತ್ರವಲ್ಲ, ರಾಜೀನಾಮೆ ವಿಚಾರದಲ್ಲೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರಾ ರಾಜಣ್ಣ ಅವರು ಅನ್ನೋ ಕುತೂಹಲ. ಕಲಾಪ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸದನದಲ್ಲೇ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಗುಲಾವ್ ಸಂದೇಶವನ್ನ ಕಳಿಸಿದ್ದಾರೆ. ಹೈಕಮಾಂಡ್ಗೆ ಸೆಡ್ಡು ಹೊಡೆದು ರಾಜೀನಾಮೆಯನ್ನ ನೀಡದೆ ಹೀಗೆ ಒಬ್ಬಂಟಿಯಾಗಿ ಕೂರೋ ಮೂಲಕ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದನದಲ್ಲೇನೆ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು.
ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಬಂದು ಭೇಟಿಯಾಗಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಸೂಚನೆಯ ಬೆನ್ನಲ್ಲೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ರಾಜೀನಾಮೆ ಪಡೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಕೂಡ ಸಿದ್ಧವಾಗಿದೆ, ಮುಖ್ಯಮಂತ್ರಿಗಳು ಕೂಡ ರಾಜಣ್ಣ ಅವರಿಗೆ ಸಂದೇಶ ತಲುಪಿಸಿದ್ದಾರೆ. ಆದರೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತಿರೋದ್ರ ಹಿಂದಿನ ಉದ್ದೇಶ ಏನಿರಬಹುದು? ಸ್ಮಿತಾ, ಖಂಡಿತವಾಗ್ಲು ಈ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಆಡ್ತಾರೆ. ಸೂಚನೆಯನ್ನ ನೀಡ್ತೇನೆ ಅಂತ ಹೇಳಿದ್ರು, ಹೈಕಮಾಂಡ್ಗೆ ಸೆಟ್ಟು ಹೊಡೆದ್ರ ರಾಜಣ್ಣ. ಹೈಕಮಾಂಡ್ನ ಪ್ರತಿಭಟನೆಯ ಹಾದಿ, ಅದಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರ ಹೇಳಿಕೆ. ಇದಿಷ್ಟು ಮಾತ್ರವಲ್ಲ, ರಾಜೀನಾಮೆ ವಿಚಾರದಲ್ಲೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರಾ ರಾಜಣ್ಣ ಅವರು ಅನ್ನೋ ಕುತೂಹಲ. ಕಲಾಪ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸದನದಲ್ಲೇ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಗುಲಾವ್ ಸಂದೇಶವನ್ನ ಕಳಿಸಿದ್ದಾರೆ. ಹೈಕಮಾಂಡ್ಗೆ ಸೆಡ್ಡು ಹೊಡೆದು ರಾಜೀನಾಮೆಯನ್ನ ನೀಡದೆ ಹೀಗೆ ಒಬ್ಬಂಟಿಯಾಗಿ ಕೂರೋ ಮೂಲಕ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದನದಲ್ಲೇನೆ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಬಂದು ಭೇಟಿಯಾಗಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಸೂಚನೆಯ ಬೆನ್ನಲ್ಲೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ರಾಜೀನಾಮೆ ಪಡೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಕೂಡ ಸಿದ್ಧವಾಗಿದೆ, ಮುಖ್ಯಮಂತ್ರಿಗಳು ಕೂಡ ರಾಜಣ್ಣ ಅವರಿಗೆ ಸಂದೇಶ ತಲುಪಿಸಿದ್ದಾರೆ. ಆದರೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತಿರೋದ್ರ ಹಿಂದಿನ ಉದ್ದೇಶ ಏನಿರಬಹುದು? ಸ್ಮಿತಾ, ಖಂಡಿತವಾಗ್ಲು ಈ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಆಡ್ತಾರೆ. ಸೂಚನೆಯನ್ನ ನೀಡ್ತೇನೆ ಅಂತ ಹೇಳಿದ್ರು, ಹೈಕಮಾಂಡ್ಗೆ ಸೆಟ್ಟು ಹೊಡೆದ್ರ ರಾಜಣ್ಣ. ಹೈಕಮಾಂಡ್ನ ಪ್ರತಿಭಟನೆಯ ಹಾದಿ, ಅದಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರ ಹೇಳಿಕೆ. ಇದಿಷ್ಟು ಮಾತ್ರವಲ್ಲ, ರಾಜೀನಾಮೆ ವಿಚಾರದಲ್ಲೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರಾ ರಾಜಣ್ಣ ಅವರು ಅನ್ನೋ ಕುತೂಹಲ. ಕಲಾಪ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸದನದಲ್ಲೇ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಗುಲಾವ್ ಸಂದೇಶವನ್ನ ಕಳಿಸಿದ್ದಾರೆ. ಹೈಕಮಾಂಡ್ಗೆ ಸೆಡ್ಡು ಹೊಡೆದು ರಾಜೀನಾಮೆಯನ್ನ ನೀಡದೆ ಹೀಗೆ ಒಬ್ಬಂಟಿಯಾಗಿ ಕೂರೋ ಮೂಲಕ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದನದಲ್ಲೇನೆ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಬಂದು ಭೇಟಿಯಾಗಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಸೂಚನೆಯ ಬೆನ್ನಲ್ಲೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ರಾಜೀನಾಮೆ ಪಡೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಕೂಡ ಸಿದ್ಧವಾಗಿದೆ, ಮುಖ್ಯಮಂತ್ರಿಗಳು ಕೂಡ ರಾಜಣ್ಣ ಅವರಿಗೆ ಸಂದೇಶ ತಲುಪಿಸಿದ್ದಾರೆ. ಆದರೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತಿರೋದ್ರ ಹಿಂದಿನ ಉದ್ದೇಶ ಏನಿರಬಹುದು? ಸ್ಮಿತಾ, ಖಂಡಿತವಾಗ್ಲು ಈ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಆಡ್ತಾರೆ.